ಇನ್ನು ಮುಸ್ಲಿಮರಿಂದ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬೇಕು ಅಂತ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಚಂದ್ರಶೇಖರನಾಥ ಸ್ವಾಮೀಜಿಯವರು ಕೊಟ್ಟಿದ್ದರು. ಇವತ್ತು ವಿಚಾರಣೆಗೆ ಬರಬೇಕು ಅಂತ ಅವ್ರ ಮೇಲೆ ಒಬ್ಬರು ದೂರು ಕೊಡ್ತಾರೆ, FIR ಆಗುತ್ತೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ. ಇವತ್ತು ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅವರು ವಿಚಾರಣೆಗೆ ಹಾಜರಾಗಿಲ್ಲ. ಕುಮಾರಸ್ವಾಮಿನ ಕರಿಯ ಅಂದರು, FIR ಆಗಲಿಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದರು, ಕ್ರಮ ಆಗಲಿಲ್ಲ. ನಾನು ವಿಚಾರಣೆಗೆ ಹೋಗ್ತಾ ಇಲ್ಲ, ಪೊಲೀಸ್ ಹಿರಿಯರು ಬಂದರೆ ನಾನು ಹೇಳಿಕೆಯನ್ನು ಕೊಡ್ತೀನಿ, ಇನ್ನೊಂದು ನೋಟಿಸ್ ಬೇಕಾದರೂ ಕೊಡಲಿ. ಹಾಸಿಗೆ ಮೇಲೆ ಮಲ್ಕೊಂಡೆ ಪಾಪ ಸ್ವಾಮೀಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದರು ಉಪ್ಪಾರಪೇಟೆ ಪೊಲೀಸರು. ಆದರೆ ಅವರು 11 ಗಂಟೆಗೆ ಬನ್ನಿ ಅಂತ ಹೇಳಿದರು, ಹೋಗಿಲ್ಲ. ಹೋಗೋಕ್ಕಾಗಲ್ಲ, ನನಗೆ ಅನಾರೋಗ್ಯ ಇದೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ, ಇಲ್ಲಿಗೆ ಬಂದರೆ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ನನ್ನ ಆರೋಗ್ಯ ಸರಿ ಇಲ್ಲ, ನಿಮ್ಮ ಪರವಾಗಿ ನಾವು ಇದ್ದೀವಿ ಅಂತ ಕೆಲವು ನಾಯಕರೆಲ್ಲರೂ ನನಗೆ ಮಾತನಾಡಿದ್ದಾರೆ, ನನ್ನ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾನು ಹೋಗಲ್ಲ, ನಾನೊಬ್ಬನ ವಿರುದ್ಧನೇ ಯಾಕೆ ಕ್ರಮ ಅಂತ ಅವ್ರು ಕೇಳ್ತಾ ಇರೋದು. ನಮ್ಗೆ ಆರೋಗ್ಯ ಇಲ್ಲ, ನಡೆಯೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಡೆಯೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಹುಷಾರಿಲ್ಲದೆ ಇರೋದ್ರಿಂದ ಈಗ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋದ್ರು. ಅಲ್ಲಿ ಸ್ಟೇಷನಿಂದ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದು ಈ ಥರದ್ದು ಏನಾದ್ರು ಮಾಡಿದ್ರು? ಅದೆಲ್ಲ ಏನಿಲ್ಲ, ಅದೇನು ಅಂತಲೇ ನಮಗೆ ಗೊತ್ತಿಲ್ಲ. ಓಕೆ ಗುರುಗಳೇ, ನೋಟಿಸ್ ಕೊಟ್ಟಿದ್ದೇನಾ ನಿಮ್ಮ ಗಮನಕ್ಕೆ ಬಂತು ಗುರುಜಿ? ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ಈಗ ನಮ್ಗೆ ಹುಷಾರಿಲ್ಲದೆ ಇರೋದ್ರಿಂದ 80 ವರ್ಷ ಆಗಿರೋದ್ರಿಂದ 80 ವರ್ಷ ಆದಮೇಲೆ ಅಲ್ಲೇ ಹೋಗಿ ನಾವು ತೊಗೋಬೇಕು ಅಂತೇನೋ ಇದೆಯಂತೆ, ಅದು ನಮಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರೇನು ಮಾಡ್ತಾರೋ ಮಾಡ್ಕೊಳ್ಳಿ. ಯಾವ ವಿಚಾರ? ಕ್ಷಮೆ ಕೇಳಿದ ಮೇಲೂ FIR ಮಾಡಿದಾರಲ್ಲ, ಅದು ಅವ್ರವ್ರ ಇಷ್ಟ. ಅವ್ರಿಗೆ ಏನೇನು ಇದೆಯೋ ಅದು ಗೊತ್ತಿಲ್ಲ. ಇವತ್ತಂಗಾದ್ರೆ ಇಲ್ಲೇ ಬಂದು ಏನೋ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಏನೋ ಹೇಳಿದ್ರ? ಮಾಡ್ತಾರೆ ಅಂದರು, ಅದೇನೇನು ಆಯ್ತದೆ ಅಂತ ಗೊತ್ತಿಲ್ಲ. ಯಾರನ್ನ ಪೊಲೀಸ್ ಬಂದಿದ್ರು? ಈಗ ಇವತ್ತು ಯಾರು ಬಂದಿಲ್ಲ. ಹಿಂದೆ ಯಾರತ್ತ ಮೊನ್ನೆ ಬಂದು ನೋಟಿಸ್ ಕೊಡೋಕೆ ಬಂದಿದ್ರಲ್ಲ, ಬಂದು ಹೋಗಿದ್ರು. ಈಗ ಪೊಲೀಸ್ ಇಲಾಖೆಯವ್ರು ಏನು ಹೇಳ್ತಾವ್ರೆ ಅಂದರೆ ಗುರುಗಳೇ, ಈಗ ತಾವು ವಿಷಾದ ವ್ಯಕ್ತಪಡಿಸೋದಕ್ಕೂ ಮೊದಲೇ FIR ಆಗೋಗಿತ್ತು. ಇಲ್ಲ, ಅದೆಲ್ಲ ಸುಳ್ಳು. ಓಕೆ, ಸುಳ್ಳು ಹೇಳಿದ್ರೆ ಏನು ಮಾಡೋದು? ಈಗ ನಾವು 26ನೇ ತಾರೀಕು ಹೇಳಿದ್ದುಂಟು. 27ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪೇಪರು ಮತ್ತು ಎಲ್ಲ ಥರಲ್ಲೂ ಕೊಟ್ಟಿದೆ. ಇವನು 27ನೇ ತಾರೀಕು ಮಧ್ಯಾಹ್ನ ಯಾವಾಗೂ ಗೊತ್ತಿಲ್ಲ. ಅದು ಕೊಟ್ಟಿದ್ದಾಗ ಅವ್ರು ಮಾಡಿಕೊಂಡ್ರೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ವಕೀಲರು ಏನೋ ಬಂದಿದ್ರ? ಅವ್ರು ನಾವು ಯಾರನ್ನೂ ವಕೀಲಿಗೆ ಯಾರನ್ನೂ ಇಟ್ಟಿಲ್ಲ. ಈಗ ಪೊಲೀಸ್ ಇಲ್ಲೇ ಬಂದರೆ ಸ್ಟೇಟ್ಮೆಂಟ್ ಮಾಡ್ತೀರಾ? ಅದೇನು ಹೇಳ್ತಾರೆ ಕೇಳ್ತಾರೆ, ಅದಕ್ಕೆ ಉತ್ತರ ಹೇಳ್ತೀವಿ. ಇವಾಗ ಆರೋಗ್ಯ ಸಮಸ್ಯೆ